ಅಭಯವರದ ಹಸ್ತಃ ಪಾಶದಂ ತಾಕ್ಷಮಾಲಾ ಸೃಣಿಪರಶುದಧಾನೋ ಮುದ್ಗರಂ ಮೋದಕಂ ಚ ಫಲಮಧಿಗತ ಸಿಂಹಃ ಪಂಚಮಾತಂಗವಕ್ತ್ರೋ ಗಣಪತಿರತಿ ಗೌರಃ ಪಾತು ಹೇರಂಬನಾಮ. ಒಂದು ಕೈಯಲ್ಲಿ ಅಭಯದಾನ ಮತ್ತು ವರವನ್ನೀಯವ, ಇನ್ನೊಂದರಲ್ಲಿ ಪಾಶ, ದಂತ ಹಾಗೂ ಜಪಮಾಲೆಯನ್ನು ಧರಿಸಿದ, ವೈರಿಯನ್ನ ಸೋಲಿಸುವ ಪರಶುವನ್ನ ಹಿಡಿದ, ಇನ್ನೊಂದರಲ್ಲಿ ಗದೆಯನ್ನೂ ಮೋದಕವನ್ನೂ ಹಿಡಿದಂತಹ, ಫಲವ ನೀಡುವುದರಲ್ಲಿ ಶ್ರೇಷ್ಠನಾದ, 5 ಗಜಗಳ ಮುಖನಾದ, ಅತ್ಯಂತ ಗೌರವರ್ಣದ ಹೇರಂಬನೆಂಬ ಗಣಪತಿ ನಮ್ಮನ್ನ ರಕ್ಷಿಸು. ಎಲ್ಲರಿಗೂ ನಮಸ್ಕಾರ. ಸಂಕಷ್ಟಹರ ಚತುರ್ಥಿಯ ಶುಭಾಶಯಗಳು. ಇವತ್ತಿನ ಈ ಫಾಲ್ಗುಣ ಮಾಸದ ಸಂಕಷ್ಟಹರ ಚತುರ್ಥಿಯ ವ್ರತ ಮಹಾತ್ಮ್ಯವನ್ನು ಈ ವಿಡಿಯೋದಲ್ಲಿ ನೋಡೋಣ. ಹಾಗೆಯೇ ಹೇರಂಬ ಗಣೇಶನ ಸ್ತುತಿಯನ್ನು ಕೂಡ ಮಾಡೋಣ. ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಮೊದಲಿಗೆ ವ್ರತ ಮಹಾತ್ಮೆ. ಪಾರ್ವತೀ ದೇವಿ ತನ್ನ ಮಗನಾದಂತಹ ಗಣೇಶನಲ್ಲಿ ಕೇಳ್ತಾಳೆ, ಫಾಲ್ಗುಣ ಮಾಸದ ಚತುರ್ಥಿಯ ದಿನ ಯಾವ ವ್ರತ ಹಾಗೂ ಯಾರ ಪೂಜೆಯನ್ನ ಮಾಡಬೇಕು ಮಗನೇ, ನೀನು ಹೇಳುವಂತಹವನಾಗು ಅಂತ. ಆಗ ಗಣೇಶ ಹೇಳುತ್ತಾನೆ, ಮಾತೇಶ್ವರಿ, ಫಾಲ್ಗುಣ ಮಾಸದ ಚತುರ್ಥಿಯಂದು ಹೇರಂಬ ಗಣೇಶನ ಪೂಜೆಯನ್ನ ಹಾಗೆಯೇ ವ್ರತವನ್ನ ಮಾಡಬೇಕು. ಆ ದಿನ ಗುಲಸರಲದ ಸಮಿತ್ತನ್ನ ಉಪಯೋಗಿಸಿ ಹವನವನ್ನ ಮಾಡಬೇಕು. ಕರವೀರದ ಪುಷ್ಪ ಹಾಗೆಯೇ ಪಾಯಸವನ್ನ, ಹಾಲನ್ನ ಮಿಶ್ರ ಮಾಡಿ ಅದರ ಆಹುತಿಯನ್ನ ಹಾಕಬೇಕು. ಈ ಸಂಕಷ್ಟಿಯ ಚತುರ್ಥಿಗೆ ಸಂಬಂಧಿಸಿದಂತಹ ಕಥೆಯನ್ನ ನಾನು ಈಗ ನಿನಗೆ ಕೇಳಿಸ್ತೇನೆ, ಅದನ್ನ ದಯವಿಟ್ಟು ಕೇಳು ಅಂತ ಹೇಳಿ ಆತ ಕಥೆಯನ್ನ ಹೇಳುತ್ತಾನೆ. ಸತ್ಯಯುಗದಲ್ಲಿ ಯುವನಾಶ್ವ ಎಂಬ ಧರ್ಮಪರಾಯಣ ರಾಜ ರಾಜ್ಯವನ್ನ ಆಳ್ತಾ ಇದ್ದ. ಅವನ ರಾಜ್ಯದಲ್ಲಿ ವಿಷ್ಣು ಶರ್ಮನೆಂಬ ಹೆಸರಿನಂತಹ ಒಬ್ಬ ವಿದ್ವಾಂಸ ಬ್ರಾಹ್ಮಣ ಇದ್ದ. ಆತನಿಗೆ 7 ಜನ ಪುತ್ರರಿದ್ರು. 7 ಮಕ್ಕಳು ಕೂಡ ತಮ್ಮ ಪತ್ನಿಯರೊಂದಿಗೆ ಬೇರೆ ಬೇರೆಯಾಗಿ ವಾಸಿಸ್ತಿದ್ರು. ವಿಷ್ಣು ಶರ್ಮ ಪ್ರತಿದಿನ ಬೇರೆ ಬೇರೆ ಮಕ್ಕಳ ಮನೆಗೆ ಹೋಗಿ ತನ್ನ ಭೋಜನವನ್ನ ಮಾಡಿ ಜೀವನವನ್ನ ಕಳೀತಾ ಇದ್ದ. ಸೊಸೆಯಂದಿರು ತಮ್ಮ ಮಾವನ ಅನಾದರವನ್ನ ಮಾಡ್ತಾ ಇದ್ರು. ಕಾಲ ಕಳೆಯುತ್ತಿರಲು ಒಂದು ದಿನ ಫಾಲ್ಗುಣ ಮಾಸದ ಸಂಕಷ್ಟಹರ ಚತುರ್ಥಿ ಬಂದು ಬಿಡುತ್ತದೆ. ಆ ದಿನ ಸಂಕಷ್ಟಿ ವ್ರತವನ್ನ ಮಾಡ್ತಾ ಆ ಬ್ರಾಹ್ಮಣ ತನ್ನ ದೊಡ್ಡ ಸೊಸೆಯ ಮನೆಗೆ ಹೋಗ್ತಾನೆ. ಅಲ್ಲಿ ಹೋಗಿ ಪೂಜೆಗೆ ಬೇಕಾದಂತಹ ಸಾಮಾನನ್ನ ಕೇಳುತ್ತಾನೆ ವಿಷ್ಣು ಶರ್ಮ. ಆಗ ಆತನ ದೊಡ್ಡ ಸೊಸೆ ಹೇಳ್ತಾಳೆ, ನಿನ್ನ ವ್ಯರ್ಥ ಕೆಲಸಕ್ಕೆ ನನ್ನ ಹತ್ತಿರ ಸಮಯವಿಲ್ಲ ಅಂತ ಹೇಳಿ ಆತನ ತಿರಸ್ಕಾರವನ್ನ, ಅಪಮಾನವನ್ನ ಮಾಡ್ತಾಳೆ ಆ ಸೊಸೆ. ಹೀಗೆ 6 ಜನ ಸೊಸೆಯಂದಿರೂ ಕೂಡ ಮಾವನಿಗೆ ಅಪಮಾನವನ್ನ ಮಾಡಿ ಕಳುಹಿಸ್ತಾರೆ. ಕೊನೆಯಲ್ಲಿ ವಿಷ್ಣು ಶರ್ಮ ತನ್ನ ಕಿರಿಯ ಸೊಸೆಯ ಬಳಿ ಹೋಗ್ತಾನೆ. ಗಣೇಶನ ಪೂಜೆಗೆ ಬೇಕಾದಂತಹ ವ್ಯವಸ್ಥೆಯನ್ನ, ಸಾಮಾನನ್ನ ಅವಳಲ್ಲಿ ವಿಷ್ಣು ಶರ್ಮ ಕೇಳ್ತಾನೆ. ಆ ಸೊಸೆ ಅತ್ಯಂತ ವಿನಮ್ರ ಭಾವದಿಂದ ಹೇಳ್ತಾಳೆ, ಮಾವ ನೀವು ಕುಳಿತುಕೊಳ್ಳಿ, ನಾನು ಈ ಕೂಡಲೇ ನಿಮಗೆ ಪೂಜಾ ಸಾಮಗ್ರಿಗಳನ್ನು ಕೊಡ್ತೇನೆ ಅಂತ ಹೇಳಿ ಆಕೆ ಪೂಜೆಯ ಸಾಮಗ್ರಿಗಳನ್ನು ಕೊಡ್ತಾಳೆ. ಆ ಸೊಸೆ ತನ್ನ ಮಾವನೊಂದಿಗೆ ಶ್ರದ್ಧಾಭಕ್ತಿಯಿಂದ ಗಣೇಶನ ಪೂಜೆಯನ್ನ ಮಾಡ್ತಾಳೆ. ಹಾಗೆಯೇ ಆಕೆ ತಾನು ಹಸಿದುಕೊಂಡು ತನ್ನ ಮಾವನಿಗೆ ಭೋಜನವನ್ನ ಬಡಿಸ್ತಾಳೆ. ಆ ದಿನ ರಾತ್ರಿ ವಿಷ್ಣು ಶರ್ಮನಿಗೆ ಹೊಟ್ಟೆಯಲ್ಲಿ ತೊಂದರೆ ಉಂಟಾಗ್ತದೆ, ವಾಂತಿ ಆಗ್ತದೆ, ಹಾಗೆಯೇ ಭೇದಿಯೂ ಆಗ್ತದೆ. ಶರೀರ ಮಲಮೂತ್ರದಿಂದ ಕೊಳಕಾಗ್ತದೆ. ಆ ಸಂದರ್ಭದಲ್ಲಿ ಆ ಸೊಸೆ ರಾತ್ರಿ ಇಡೀ ಜಾಗರಣೆ ಮಾಡಿ ಆ ಕೊಳಕನ್ನೆಲ್ಲ ಸ್ವಚ್ಛಗೊಳಿಸಿ ತನ್ನ ಮಾವನ ಸೇವೆಯನ್ನ ಮಾಡ್ತಾಳೆ. ಗಣೇಶನ ಕೃಪೆಯಿಂದ ಬೆಳಿಗ್ಗೆ ಅಷ್ಟೊತ್ತಿಗೆ ವಿಷ್ಣು ಶರ್ಮನ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರ್ತದೆ. ಗಣೇಶನ ಕೃಪೆಯಿಂದ ವಿಷ್ಣು ಶರ್ಮನ ಸಣ್ಣ ಸೊಸೆಯ ಮನೆಯಲ್ಲಿ ಧನ ಕನಕ ಸಿರಿ ಸಂಪತ್ತುಗಳು ತುಂಬಿ ತುಡುಕಲಿಕ್ಕೆ ಪ್ರಾರಂಭಿಸ್ತದೆ. ಬೇರೆ ಸೊಸೆಯಂದಿರು ಇದನ್ನು ನೋಡಿ ಕಾರಣವನ್ನ ಕೇಳ್ತಾರೆ. ಆಗ ಆಕೆ ಹೇಳ್ತಾಳೆ, ನಾನು ಫಾಲ್ಗುಣ ಮಾಸದ ಸಂಕಷ್ಟಹರ ಚತುರ್ಥಿ ವ್ರತವನ್ನ ಮಾಡಿದ್ದೇನೆ, ಅದರ ಫಲವಾಗಿ ಗಣೇಶನ ಕೃಪೆಯಿಂದ ಈ ರೀತಿ ಧನಿಕಳಾದೆ ಅಂತ. ಆಗ ಇದನ್ನು ಕೇಳಿಸಿಕೊಂಡಂತಹ ವಿಷ್ಣು ಶರ್ಮನ ಇತರ ಸೊಸೆಯಂದಿರು ಆ ಸಂಕಷ್ಟಹರ ವ್ರತವನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹಾಗೆಯೇ ಅವರಿಗೆ ತಮ್ಮ ತಮ್ಮ ತಪ್ಪಿನ ಅರಿವಾಗ್ತದೆ. ಅವರು ಕ್ಷಮೆಯನ್ನ ಕೇಳ್ತಾರೆ ವಿಷ್ಣು ಶರ್ಮನಲ್ಲಿ. ಹಾಗೆ ಗಣೇಶನ ಕೃಪೆಯಿಂದ ಅವರಿಗೂ ಕೂಡ ಒಳ್ಳೆಯದಾಗ್ತದೆ. ಇದಾಗಿತ್ತು
ಇಂದಿನ ಫಾಲ್ಗುಣ ಮಾಸದ ಸಂಕಷ್ಟಹರ ಚತುರ್ಥಿಯ ವ್ರತ ಕತೆ, ವ್ರತ ಮಹಾತ್ಮೆ. ನಾವೆಲ್ಲ ಈ ಸಂಕಷ್ಟಹರ ಚತುರ್ಥಿಯನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸೋಣ ಅಂತ ಹೇಳುತ್ತಾ ಮುಂದೆ ಹೇರಂಬ ಗಣಪತಿಯ ಸ್ತುತಿಯನ್ನು ಮಾಡೋಣ. ಅಭಯವರದ ಹಸ್ತಃ ಪಾಶದಂತಾಕ್ಷಮಾಲಾ ಸೃಣಿಪರಶುದಧಾನೋ ಮುದ್ಗರಂ ಮೋದಕಂ ಚ ಫಲಮಧಿಗತಸಿಂಹಃ ಪಂಚಮಾತಂಗವಕ್ತ್ರೋ ಗಣಪತಿರತಿಗೌರಃ ಪಾತು ಹೇರಂಬನಾಮ. ಅಭಯವರದಹಸ್ತಃ ಪಾಶದಂತಾಕ್ಷಮಾಲಾ ಸೃಣಿಪರಶುದಧಾನೋ ಮುದ್ಗರಂ ಮೋದಕಂ ಚ ಫಲಮಧಿಗತಸಿಂಹಃ ಪಂಚಮಾತಂಗವಕ್ತ್ರೋ ಗಣಪತಿರತಿಗೌರಃ ಪಾತು ಹೇರಂಬನಾಮ. ಅಭಯವರದಹಸ್ತಃ ಪಾಶದಂತಾಕ್ಷಮಾಲಾ ಸೃಣಿಪರಶುದಧಾನೋ ಮುದ್ಗರಂ ಮೋದಕಂ ಚ ಫಲಮಧಿಗತಸಿಂಹಃ ಪಂಚಮಾತಂಗವಕ್ತ್ರೋ ಗಣಪತಿರತಿಗೌರಃ ಪಾತು ಹೇರಂಬನಾಮ. ಅಭಯವರದಹಸ್ತಃ ಪಾಶದಂತಾಕ್ಷಮಾಲಾ ಸೃಣಿಪರಶುದಧಾನೋ ಮುದ್ಗರಂ ಮೋದಕಂ ಚ ಫಲಮಧಿಗತಸಿಂಹಃ ಪಂಚಮಾತಂಗವಕ್ತ್ರೋ ಗಣಪತಿರತಿಗೌರಃ ಪಾತು ಹೇರಂಬನಾಮ. ಅಭಯವರದಹಸ್ತಃ ಪಾಶದಂತಾಕ್ಷಮಾಲಾ ಸೃಣಿಪರಶುದಧಾನೋ ಮುದ್ಗರಂ ಮೋದಕಂ ಚ ಫಲಮಧಿಗತಸಿಂಹಃ ಪಂಚಮಾತಂಗವಕ್ತ್ರೋ ಗಣಪತಿರತಿಗೌರಃ ಪಾತು ಹೇರಂಬನಾಮ. ಅಭಯವರದಹಸ್ತಃ ಪಾಶದಂತಾಕ್ಷಮಾಲಾ ಸೃಣಿಪರಶುದಧಾನೋ ಮುದ್ಗರಂ ಮೋದಕಂ ಚ ಫಲಮಧಿಗತಸಿಂಹಃ ಪಂಚಮಾತಂಗವಕ್ತ್ರೋ ಗಣಪತಿರತಿಗೌರಃ ಪಾತು ಹೇರಂಬನಾಮ. ಅಭಯವರದಹಸ್ತಃ ಪಾಶದಂತಾಕ್ಷಮಾಲಾ ಸೃಣಿಪರಶುದಧಾನೋ ಮುದ್ಗರಂ ಮೋದಕಂ ಚ ಫಲಮಧಿಗತಸಿಂಹಃ ಪಂಚಮಾತಂಗವಕ್ತ್ರೋ ಗಣಪತಿರತಿಗೌರಃ ಪಾತು ಹೇರಂಬನಾಮ. ಅಭಯವರದಹಸ್ತಃ ಪಾಶದಂತಾಕ್ಷಮಾಲಾ ಸೃಣಿಪರಶುದಧಾನೋ ಮುದ್ಗರಂ ಮೋದಕಂ ಚ ಫಲಮಧಿಗತಸಿಂಹಃ ಪಂಚಮಾತಂಗವಕ್ತ್ರೋ ಗಣಪತಿರತಿಗೌರಃ ಪಾತು ಹೇರಂಬನಾಮ. ಅಭಯವರದಹಸ್ತಃ ಪಾಶದಂತಾಕ್ಷಮಾಲಾ ಸೃಣಿಪರಶುದಧಾನೋ ಮುದ್ಗರಂ ಮೋದಕಂ ಚ ಫಲಮಧಿಗತಸಿಂಹಃ ಪಂಚಮಾತಂಗವಕ್ತ್ರೋ ಗಣಪತಿರತಿಗೌರಃ ಪಾತು ಹೇರಂಬನಾಮ. ಅಭಯವರದಹಸ್ತಃ ಪಾಶದಂತಾಕ್ಷಮಾಲಾ
सृणिपरशुदधानो मुद्गरं मोदकं च फलमधिगतसिंहः पञ्चमातङ्गवक्त्रो गणपतिरतिगौरः पातु हेरम्बनाम अभयवरदहस्तः पाशदन्ताक्षमाला सृणिपरशुदधानो मुद्गरं मोदकं च फलमधिगतसिंहः पञ्चमातङ्गवक्त्रो गणपतिरतिगौरः पातु हेरम्बनाम।